ಚಿತ್ರದುರ್ಗದ ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದ ಆರೋಪದ ಅಡಿಯಲ್ಲಿ ಪರಪನಾಗ್ರಹಾರ ಜೈಲಿನ ಡಿ ಗ್ಯಾಂಗ್ ಸೇರಿ ಬರೋಬ್ಬರಿ 50 ದಿನಗಳಾಗಿದೆ. ಜೂನ್ 11ನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನರನ್ನ ಬಂಧಿಸಲಾಯಿತು. ಪ್ರಾರಂಭದಲ್ಲಿ ದರ್ಶನ್, ಪವಿತ್ರ ಗೌಡ ಇಬ್ಬರು ಕೂಡ ಜೈಲಿನ ಅವ್ಯವಸ್ಥೆ ಬಗ್ಗೆ ಅಸಮಾಧಾನಗೊಂಡಿದ್ರು. ನಟ ದರ್ಶನ್ ಮನೆಯೂಟಕ್ಕೆ ಬೇಡಿಕೆ ಇಟ್ಟು ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಆದರೆ ಕೋರ್ಟ್ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಮುಂದಕ್ಕೆ ಹಾಕಿದೆ. ಈ ಮಧ್ಯೆ ನಟ ದರ್ಶನ್ ಜೈಲು ಸೇರಿ 50 ದಿನ ಕಳೆದಿದ್ದು ಹಂತ ಹಂತವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲೂಟಕ್ಕೆ ಸೆಟ್ ಆಗಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಪ್ರಾರಂಭದಲ್ಲಿ ಎಲ್ಲದಕ್ಕೂ ದೂರ ಹೇಳ್ತಾ ಇದ್ದ ಆರೋಪಿಗಳು ದಿನ ಕಳೆದ ಹಾಗೆ ಜೈಲಿನ ವಾತಾವರಣಕ್ಕೆ ಒಗ್ಗಿ ಹೋಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಹೊರಹೊಮ್ಮಿದೆ. ಜೈಲಲ್ಲಿ ದರ್ಶನ್ 50 ಡೇಸ್, ಇಷ್ಟು ದಿವಸ ದರ್ಶನ್ಗೆ ಸಂಬಂಧಪಟ್ಟಂತೆ 50 ಡೇಸ್ ಅಂತ ನಾವು ಸಿನಿಮಾ ರಿಲೀಸ್ ಟೈಮ್ನಲ್ಲೆಲ್ಲ ಹೇಳ್ತಾ ಇದ್ವಿ. ಈಗ ನೋಡಿ ಜೈಲಲ್ಲಿದ್ದಾರೆ, 50 ದಿನ ಕಳೆದು ಬಿಟ್ಟಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ದರ್ಶನ್ ಮತ್ತು A1 ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಜೈಲು ಸೇರಿ 50 ದಿನಗಳಾಗಿದೆ. ಸತತವಾಗಿ ಪ್ರದರ್ಶನ ಕಾಣ್ತದೆ 50 ದಿನ. ಜೈಲೂಟ ಸರಿಯಲ್ಲ ಅಂತ ಮನೆಯೂಟಕ್ಕೆ ಅರ್ಜಿಯನ್ನು ಕೂಡ ಹಾಕಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಂತೂ ಮುಖಭಂಗ ಆಯಿತು. ನಂತರ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿ ಅಲ್ಲೂ ಕೂಡ ಜೈಲಧಿಕಾರಿಗಳು ಕೋರ್ಟ್ಗೆ ಒಂದು ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಮನೆಯೂಟ ಕೊಡೋದಕ್ಕೆ ಆಗೋದಿಲ್ಲ, ಡಿಸ್ಪ್ಯಾರಿಟಿ ಅಂದರೆ ತಾರತಮ್ಯ ಮಾಡ್ದಂಗೆ ಆಗತ್ತೆ ಅಂತ ಕಂಡೀಷನ್ ಏನಿಲ್ಲ ಅಂತ ವಾದ ಪ್ರತಿವಾದವನ್ನು ಆಲಿಸಿದೆ ಕೋರ್ಟು. ಸೊ ಆದೇಶ ಏನು ಕೊಡುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕಂತೂ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ಡಿ ಗ್ಯಾಂಗ್ ಜೈಲೂಟಕ್ಕೆ ಒಗ್ಗಿದ್ರಾ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಈಗ ಬೇರೆ ಆಪ್ಷನ್ಸ್ ಇಲ್ಲ. ಹೊಟ್ಟೆ ತುಂಬಬೇಕು ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿದ್ದನ್ನು ತಿನ್ನಬೇಕು. ಮತ್ತು ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಸರ್ಟಿಫಿಕೇಷನ್ ಕೂಡ ಇದೆ. ಹೌದು, ಅವ್ರು ತಿಂದಿದ್ದ ರೀತಿ ಎಲ್ಲ ರುಚಿಯಾಗೇನು ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ ತಿನ್ನಲೇಬೇಕು. ಪ್ರೋಟೀನ್, ನ್ಯೂಟ್ರಿಷನ್ ಎಲ್ಲವನ್ನ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಜೈಲು ಊಟಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಹೇಳಿರೋದು. ಸೊ ಅದ್ರ ಬಗ್ಗೆ ದೂರು ಕೊಡೋದನ್ನು ಅಥವಾ ಅದ್ರ ಬಗ್ಗೆ ಕೊಂಕಾಡೋದನ್ನೇ ದರ್ಶನ್ ಹಾಗೂ ಇತರೆ ಆರೋಪಿಗಳು ಮುಂದುವರಿಸ್ತಾ ಇದ್ದಾರೆ. ಅಂದರೆ ಕೊಂಕಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ.